ಕಮಿಷನರ್ ಕಚೇರಿ ಅಟೆಂಡರ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಅಟೆಂಡರ್ನ ಲಾಕ್ ಮಾಡಿ ಥಳಿಸಿರುವಂತಹ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಬೌನ್ಸರ್ಸ್ಗಳ ರೌಡಿಸಂ ಎಷ್ಟರ ಮಟ್ಟಿಗಿದೆ ಅನ್ನುವಂತಹ ದೃಶ್ಯವನ್ನ ಇದೀಗ ನೀವು ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ದೃಶ್ಯದಲ್ಲಿ ಇದೀಗ ನೀವು ನೋಡ್ತಾ ಇದ್ದೀರಿ ಬಿಬಿಎಂಪಿಯ ಕೇಂದ್ರ ಕಚೇರಿಯದು. ಬೌನ್ಸರ್ಗಳು ತಮ್ಮ ಯಾವ ರೀತಿ ದರ್ಪವನ್ನು ತೋರಿಸ್ತಾ ಇದ್ದಾರೆ ಅನ್ನೋದನ್ನ ನೀವಿಲ್ಲಿ ಗಮನಿಸಬಹುದು. ಅಟೆಂಡರ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಆ ರೀತಿ ಥಳಿಸಿರುವಂತಹ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ವಿಷಯ ಏನು ಅಂತ ನೋಡಬೇಕಾಗುತ್ತೆ, ಪ್ರಕರಣ ಏನು ಅಂತ ನೋಡಬೇಕಾಗುತ್ತೆ. ಅನುಮತಿ ಇಲ್ಲದೆ ಬೌನ್ಸರ್ಗಳು ಬಿಬಿಎಂಪಿಯ ಕಚೇರಿ ಒಳಗೆ ಹೇಗೆ ನುಗ್ತಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಆದರೆ ಕಚೇರಿಯ ಅಟೆಂಡರ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಬೌನ್ಸರ್ಸ್. ಈ ಬೌನ್ಸರ್ಸ್ ದರ್ಪಕ್ಕೆ ಕಾರಣವಾದ್ರು ಏನು ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗುತ್ತೆ. ಇದಕ್ಕೆ ಕುಮ್ಮಕ್ಕು ಕೊಟ್ಟವ್ರು ಯಾರು ಅನ್ನೋದನ್ನ ನೋಡಬೇಕಾಗುತ್ತೆ. ಬಿಬಿಎಂಪಿ ಕಮಿಷನರ್ ಕಚೇರಿ ಅಟೆಂಡರ್ಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಬೌನ್ಸರ್ಸ್ ಅನ್ನುವಂತಹ ಮಾಹಿತಿ ಇದೆ. ಅನುಮತಿ ಇಲ್ಲದೆ ಬೌನ್ಸರ್ಸ್ ಹೇಗೆ ಬಿಬಿಎಂಪಿ ಕಚೇರಿಯ ಒಳಗೆ ಹೋಗ್ತಾರೆ, ಕಾರಣ ಇಲ್ಲದೆ ಏನಾದ್ರೂ ಕಾರಣ ಇಟ್ಕೊಂಡು ಹೋದ್ರ ಒಂದು ಪಕ್ಷ ಏನೇ ಇದ್ರೂ ಕೂಡ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬಹುದು. ಆದ್ರೆ ಕೈ ಮಾಡೋದಕ್ಕೆ ಯಾಕೆ ಬೌನ್ಸರ್ಸ್ ಮುಂದಾಗ್ತಾರೆ ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವ ಆಗ್ತಾ ಇದೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬೌನ್ಸರ್ಸ್ಗಳು ರೌಡಿಸಂ ಮಾಡಿದ್ದಾರೆ. ಈ ರೌಡಿಸಂಗೆ ಖಚಿತವಾದ ಕಾರಣ ಆದ್ರೂ ಏನು, ಈ ನಿಟ್ಟಿನಲ್ಲಿ ಏನಾದ್ರೂ ಆನಂತರ ಈ ಬೌನ್ಸರ್ಸ್ ವಿರುದ್ಧ ಕ್ರಮವನ್ನ ಕೈಗೊಂಡಿದ್ದಾರಾ ನೋಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ರಘುಪಾಲ್. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಏನಿದು ರೌಡಿಸಂ, ಯಾಕೆ ಬೌನ್ಸರ್ ಈ ರೀತಿ ನಡ್ಕೊಂಡ್ರು, ಏನಾದ್ರೂ ಕ್ರಮ ಕೈಗೊಂಡಿದ್ದಾರೆ ಈಗ ಬೌನ್ಸರ್ಸ್ ಮೇಲೆ? ದಿವೇಶ್ವರಿ, ಖಂಡಿತವಾಗ್ಲೂ ಇವತ್ತು ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದ ಒಳಗಡೆ ಅನುಮತಿ ಇಲ್ಲದೆ ಬೌನ್ಸರ್ಗಳನ್ನ ನೇಮಕ ಮಾಡಲಾಗಿದೆ. ನೇಮಕ ಮಾಡಿರುವಂತದ್ದು ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಅಮೃತ್ ರಾಜ್ ನೇತೃತ್ವದಲ್ಲಿ ಇಂದು ಖಾಸಗಿ ಕಾರ್ಯಕ್ರಮವನ್ನ ಕನ್ನಡ ರಾಜ್ಯೋತ್ಸವವನ್ನು ನಡೆಸಲಾಗ್ತಾ ಇದೆ. ಅಂದ್ರೆ ಕನ್ನಡ ರಾಜ್ಯೋತ್ಸವವನ್ನು ನಡೆಸಲಿ, ಅದಕ್ಕೆ ಬಿಬಿಎಂಪಿಯಿಂದ ಅನುಮತಿಯನ್ನು ಕೂಡ ಸಹಕಾರವನ್ನು ಕೂಡ ಪ್ರತಿ ವರ್ಷ ನೀಡ್ತಾರೆ. ಆದ್ರೆ ಬಿಬಿಎಂಪಿ ಕಮಿಷನರ್ ಹಾಗೆ ಆಡಳಿತ ವಿಭಾಗದ ವಿಶೇಷ ಆಯುಕ್ತರಾಗಿರುವಂತಹ ಮಂಜುನಾಥ್ ಅವರ ಅನುಮತಿಯನ್ನ ಪಡೆಯದೆ ಬಿಬಿಎಂಪಿ ಎಂಟ್ರೆನ್ಸ್ ಅಲ್ಲಿ ಬೌನ್ಸರ್ಗಳನ್ನ ನೇಮಕ ಮಾಡಿ ಬೆಳಗ್ಗೆಯಿಂದಲೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಸಿಬ್ಬಂದಿ ಮೇಲೆ ಒಂದು ದರ್ಪ ಮಾಡುವಂತಹ ವರ್ತನೆಯನ್ನ ಇಲ್ಲಿ ತೋರಿಸ್ತಿರುವಂತದ್ದು ಬೌನ್ಸರ್ಗಳು. ಅಂದ್ರೆ ಯಾವುದೇ ಒಂದ್ ಕಡೆ ಪರ್ಮಿಷನ್ ತಗೊಂಡಿಲ್ಲ. ಕಾನೂನು ಬಾಹಿರವಾಗಿ ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದ ಮುಂಭಾಗದಲ್ಲಿ ಬೌನ್ಸರ್ಗಳನ್ನು ನೇಮಕ ಮಾಡಲಾಗಿರುವಂಥದ್ದು. ಅಧಿಕಾರಿಗಳ ಒಳಗಡೆ ಬಿಡ್ತಾ ಇಲ್ಲ, ಸಿಬ್ಬಂದಿಯನ್ನು ಒಳಗಡೆ ಬಿಡ್ತಾ ಇಲ್ಲ. ಅಂದ್ರೆ ಎಲ್ಲರೂ ಕೂಡ ಇವರು ಆ ಕಚೇರಿ ಒಳಗಡೆ ಕೆಲಸ ಮಾಡಬೇಕಾಗಿರುವಂಥವರು. ಜೊತೆಗೆ ಸಾರ್ವಜನಿಕ ಸಮಸ್ಯೆಗಳಿಗೆ ಆಲಿಸೋದಕ್ಕೂ ಕೂಡ ಸಾರ್ವಜನಿಕರು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಯಾರನ್ನು ಕೂಡ ಒಳಗಡೆ ಬಿಡದೆ ಬೌನ್ಸರ್ಗಳು ಬೆಳಗ್ಗೆಯಿಂದಲೂ ಕೂಡ ದರ್ಪ ತೋರ್ತಿರುವಂಥದ್ದು. ಇದನ್ನ ಪ್ರಶ್ನೆ ಮಾಡಿದಂತಹ ಅಂದ್ರೆ ಅಟೆಂಡರ್, ಕಮಿಷನರ್ ಆಫೀಸ್ ಹಾಗೆ ಪೆನ್ಷನ್ ಆಫೀಸಲ್ಲಿ ಕೆಲಸ ಮಾಡ್ತಿರುವಂತಹ ಚೇತನ್ ಎಂಬ ಅಟೆಂಡರ್ ಮೇಲೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಿರುವಂತಹ ಘಟನೆ ಕೂಡ ಇವತ್ತು ಬೆಳಿಗ್ಗೆ ನಡೆದಿದೆ. ಬೌನ್ಸರ್ಗಳನ್ನು ನೇಮಕ ಮಾಡಲಾಗಿತ್ತು. ಆತ ಯಾಕೆ ನನ್ನನ್ನು ಹೊರಗಡೆ ಕಳಿಸ್ತಾ ಇಲ್ಲ ನೀವು ಅಂತ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿನ ಬೌನ್ಸರ್ಗಳು ಆತನನ್ನ ಸೆಕ್ಯೂರಿಟಿ ರೂಮ್ ನಲ್ಲಿ ಲಾಕ್ ಮಾಡಿಕೊಂಡು ಹಿಗ್ಗಾಮುಗ್ಗ ಥಳಿಸಿರುವಂಥದ್ದು ಈಗ ನಮ್ಮಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಆತನನ್ನ ಥಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಿಜಕ್ಕೂ ಕೂಡ ಇದು ಕಾನೂನು ಬಾಹಿರ. ಯಾಕಂದ್ರೆ ಈ ಬಗ್ಗೆ ನಾವು ಕಮಿಷನರ್ ಹಾಗೆ ವಿಶೇಷ ಆಡಳಿತಾಧಿಕಾರಿ ಆಗಿರುವಂತಹ ಒಂದು ಮಂಜುನಾಥ್ ಅವರನ್ನ ಕೂಡ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವರ ಗಮನಕ್ಕೆ ಬರದೆ ಮಾರ್ಷಲ್ಗಳಿದ್ರು ಕೂಡ ಬೌನ್ಸರ್ಗಳನ್ನು ಯಾರು ನೇಮಕ ಮಾಡಿದ್ರು? ಯಾಕಂದ್ರೆ ಬಿಬಿಎಂಪಿಲಿ ಈಗಾಗಲೇ ಸಾಕಷ್ಟು ಮಂದಿ ಮಾರ್ಷಲ್ಗಳಿದ್ದಾರೆ ಸೆಕ್ಯೂರಿಟಿ ಕೊಡಬೇಕಾದಂತಹ ಸಂದರ್ಭದಲ್ಲಿ. ಜೊತೆಗೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಸೆಕ್ಯೂರಿಟಿಗಳು ಕೂಡ ಇದ್ದಾರೆ. ಇವರನ್ನೆಲ್ಲರನ್ನ ಹೊರತುಪಡಿಸಿ ಬೌನ್ಸರ್ಗಳನ್ನ ನೇಮಕ ಮಾಡಲಾಗಿರುವಂಥದ್ದು. ಅಂದ್ರೆ ಇಷ್ಟು ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ಬೌನ್ಸರ್ಗಳನ್ನ ನೇಮಕ ಮಾಡಿದ್ದಾರೆ. ಮತ್ತೊಂದು ಕಡೆ ಬೆಳಗ್ಗೆಯಿಂದಲೂ ಕೂಡ ಕಾಲ್ ಕೆರೆದು ಬಿಬಿಎಂಪಿ ಸಿಬ್ಬಂದಿ ಅಧಿಕಾರಿಗಳ ಜೊತೆ ಜಗಳ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ವಾಹನಗಳನ್ನ ಒಳಗಡೆ ಬಿಡ್ತಾ ಇಲ್ಲ. ಯಾಕಂದ್ರೆ ಇದು ಸಾರ್ವಜನಿಕ ಆಸ್ತಿ, ಸಾರ್ವಜನಿಕ ಕಚೇರಿ, ಇದು ಒಳಗಡೆ ಬಿಡಲ್ಲ ಅಂತ ಹೇಳೋದಕ್ಕೆ ಇವ್ರಿಗೆ ಯಾವುದೇ ರೀತಿಯಾದಂತಹ ರೈಟ್ಸ್ ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾದಂತಹ ಕಮಿಷನರ್ ಇರ್ಬೋದು ಅಥವಾ ಆಡಳಿತ ವಿಭಾಗದ ವಿಶೇಷ ಅಧಿಕಾರಿ ಆಗಿರುವಂತಹ ಮಂಜುನಾಥ್ ಅವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡಿ ಇಲ್ಲಿಯವರೆಗೆ ಇದು ಯಾವಾಗ ಗಮನಕ್ಕೆ ಬಂತು ಅಂದ್ರೆ ತಮ್ಮ ಕಚೇರಿಯ ಸಿಬ್ಬಂದಿಯನ್ನೇ ತಳಿತದಂತಹ ಸಂದರ್ಭದಲ್ಲಿ ಅಮೃತ್ ರಾಜ್ ಅವರಿಗೆ ಕರೆ ಮಾಡಿ ಅವರನ್ನ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ವಿಶೇಷ ಸ್ಪೆಷಲ್ ಕಮಿಷನರ್ ಮಂಜುನಾಥ್ ಅವರು ಸದ್ಯಕ್ಕೆ ಮಾಡಿದ್ದಾರೆ. ದಿವೇಶ್ರೀ, ಸಾರ್ವಜನಿಕರು ಅವ್ರ ಕಚೇರಿಗೆ ಬರಬೇಕು, ಅವ್ರ ಕೆಲಸ ಮಾಡ್ಕೊಳ್ಳೋದಕ್ಕೆ ಬರಬೇಕು ಅಂತ ಹೇಳಿದ್ರೆ ಮತ್ಯಾರ್ದೋ ಪರ್ಮಿಷನ್ ಕೇಳಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ರಘುಪಾಲ್. ಈ ಬೌನ್ಸರ್ಸ್ ನೇಮಕ ಮಾಡಿದ್ದಾದ್ರೂ ಯಾರು,
ಈ ರೀತಿಯ ನಡವಳಿಕೆಗೆ ಖಚಿತವಾದ ಕಾರಣ ಏನಾದರೂ ಗೊತ್ತಾಗಿದೆಯಾ ಅಂತ? ದಿವ್ಯಶ್ರೀ, ಖಂಡಿತವಾಗ್ಲೂ. ಯಾಕಂದ್ರೆ ಇವರು ಪ್ರತಿ ವರ್ಷ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾರೆ. ಅದೇ ರೀತಿ ಈ ವರ್ಷವೂ ಕೂಡ ಆಚರಣೆನ ಮಾಡ್ತಾ ಇದ್ದಾರೆ. ಆಚರಣೆ ಮಾಡೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಬಿಬಿಎಂಪಿಯಿಂದ ಕೂಡ ಸಹಕಾರ, ಅವರಿಗೆ ಬೆಂಬಲವನ್ನು ಕೂಡ ನೀಡ್ತಾ ಬಂದಿದ್ದು, ಈ ವರ್ಷ ಕೂಡ ಬೆಂಬಲ ನೀಡಿದೆ. ಆದರೆ ಬಿಬಿಎಂಪಿ ಕಮಿಷನರ್ ಆಗಿ ಅಧಿಕಾರಿಗಳ ಗಮನಕ್ಕೆ ತರದಂತೆ ಬೌನ್ಸರ್ಗಳನ್ನು ನೇಮಕ ಮಾಡಿ ಅಮೃತ್ ರಾಜ್ ಅವರು ತಪ್ಪನ್ನು ಮಾಡಿರುವಂಥದ್ದು ಇಲ್ಲಿ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನೇಮಕ ಮಾಡಬೇಕಾದ್ರೆ ಸೆಕ್ಯೂರಿಟಿ ವಿಚಾರವಾಗಿ ಕೂಡ ಕಮಿಷನರ್ ಗಮನಕ್ಕೆ ತರಬೇಕಾಗುತ್ತೆ. ಆ ಸೂಕ್ತ ಸಂದರ್ಭದಲ್ಲಿ ಕಮಿಷನರ್ ಕೂಡ ಮಾರ್ಷಲ್ಗಳು ಅಥವಾ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಇರುವಂತಹ ಸೆಕ್ಯೂರಿಟಿಗಳ ಒಂದು ನೇಮಕಕ್ಕೂ ಕೂಡ ಆದೇಶವನ್ನು ಮಾಡ್ತಾ ಇದ್ರು. ಆದರೆ ಇದು ಯಾವುದು ಕೂಡ ಅವರ ಗಮನಕ್ಕೆ ತರದಂತೆ ಏಕಾಏಕಿಯಾಗಿ ಇವರೇ ಹೊರಗಡೆಯಿಂದ ಒಂದು ಬೌನ್ಸರ್ಗಳನ್ನು ಬಿಬಿಎಂಪಿ ಕೇಂದ್ರ ಕಚೇರಿ ಆವರಣದಲ್ಲಿ ಕರ್ಕೊಂಡ್ಬಂದು ಅಧಿಕಾರಿಗಳ ಮೇಲೆ, ಸಿಬ್ಬಂದಿ ಮೇಲೆ ಒಂದು ದರ್ಪ ಮಾಡುವಂತ ನೇಮಕ ಮಾಡಿರುವಂಥದ್ದು. ಯಾಕಂದ್ರೆ ಬೌನ್ಸರ್ಗಳಿಗೆ ಯಾರು, ಯಾವ ಅಧಿಕಾರಿ, ಯಾವ ಸಿಬ್ಬಂದಿ ಅನ್ನೋದು ಗೊತ್ತಿರಲ್ಲ. ಆದರೆ ಮಾರ್ಷಲ್ಗಳಾದ್ರೆ ಪ್ರತಿನಿತ್ಯ ನೋಡ್ತಾ ಇರ್ತಾರೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಯಾವೆಲ್ಲ ಅಧಿಕಾರಿಗಳು, ಸಿಬ್ಬಂದಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮಾರ್ಷಲ್ಗಳನ್ನ ನೇಮಕ ಮಾಡಿದ್ರೆ ಯಾರನ್ನು ಬಿಡಬೇಕು, ಯಾರನ್ನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರ್ತಿತ್ತು. ಆದ್ರೆ ಹೊರಗಡೆಯಿಂದ ಬೌನ್ಸರ್ಗಳನ್ನ ಕರೆತಂದು ಅಧಿಕಾರಿ, ಸಿಬ್ಬಂದಿ ಮೇಲೇನೆ ಒಂದು ದರ್ಪ ಮಾಡುವಂತ ರೀತಿ ಬೆಳಗ್ಗೆಯಿಂದ ಕೂಡ ವರ್ತಿಸ್ತಿರುವಂತದ್ದು. ಅದೇ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಈಗ ಒಬ್ಬ ಅಟೆಂಡರ್ ಅಂದ್ರೆ ಚೇತನ್ ಅವರ ಮೇಲೆ ಹಿಗ್ಗಾಮುಗ್ಗ ಥಳಿತ ಮಾಡಿದ್ದಾರೆ. ಜೊತೆಗೆ ಆತ ಕಣ್ಣೀರು ಹಾಕ್ತಿದ್ರು ಕೂಡ ಆತನ ಪರವಾಗಿ ಯಾರು ಕೂಡ ನ್ಯಾಯ ಕೊಡಿಸೋದಕ್ಕೆ ಮುಂದಾಗಿಲ್ಲ. ಅಮೃತ್ ರಾಜ್ ಅವರು ನೌಕರರ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಳ್ತಾ ಇದ್ದಾರೆ. ಒಬ್ಬ ಸಿಬ್ಬಂದಿಗೆ ಅನ್ಯಾಯ ಆಗಿದೆ, ತಾನು ಕರೆ ತಂದಿರುವಂತಹ ಬೌನ್ಸರ್ಗಳಿಂದಲೇ ಥಳಿತಕ್ಕೆ ಒಳಗಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಆತನ ಪರವಾಗಿ ಆತನಿಗೆ ನ್ಯಾಯ ಕೊಡಿಸಬೇಕಾದಂತಹ ಅಮೃತ್ ರಾಜ್ ಅವರು ಕೂಡ ಮೌನ ವಹಿಸಿರುವಂತದ್ದು ನಿಜಕ್ಕೂ ಒಂದು ವಿಷಾದನೀಯ, ಆತಂಕಕಾರಿ ವಿಚಾರ ಅಂತ ಹೇಳಬೇಕಾಗುತ್ತೆ. ದಿವೇಶ್, ಆಶ್ಚರ್ಯ ಆಗುತ್ತೆ ರಘುಪಾಲ್. ಸ್ವತಃ ಮಂಜುನಾಥ್ ಪ್ರಸಾದ್ ಅವರು ತಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಆ ಥಳಿತಕ್ಕೆ ಒಳಗಾದಂಥವರು ಬಂದು ಕಂಪ್ಲೇಂಟ್ ಕೊಟ್ರೆ ಮಾತ್ರ ಕ್ರಮ ಅನ್ನುವಂತಹ ನಡೆಯನ್ನು ತೋರಿಸ್ತಾರೆ. ಅಂದ್ರೆ ಮಂಜುನಾಥ್ ಅವರ ನಡೆ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆ ಮಾಡ್ಬೇಕಂತ ಅನ್ಸುತ್ತೆ. ಖಂಡಿತವಾಗ್ಲೂ ದಿವ್ಯಶ್ರೀ, ಯಾಕಂದ್ರೆ ಬಿಬಿಎಂಪಿ ಆಡಳಿತ ವಿಭಾಗದ ವಿಶೇಷ ಆಯುಕ್ತರನ್ನಾಗಿ ಮಂಜುನಾಥರನ್ನು ನೇಮಕ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಯಾವುದೇ ಆಗು ಹೋಗುಗಳಾದ್ರೂ ಕೂಡ ಅವರು ನೇರ ಜವಾಬ್ದಾರಿ ಆಗಿರ್ತಾರೆ. ಅಂದ್ರೆ ಬೌನ್ಸರ್ಗಳನ್ನ ನೇಮಕ ಮಾಡಬೇಕಾದಾಗಲೂ ಕೂಡ ಅಮೃತ್ ರಾಜ್ ಅವರು ಅವರಿಂದ ಪರ್ಮಿಷನ್ ಅನ್ನು ತಗೊಳ್ಬೇಕಾಗಿತ್ತು. ಅವ್ರು ಪರ್ಮಿಷನ್ ಅನ್ನು ತಗೊಂಡಿಲ್ಲ. ಆದ್ರೆ ಒಬ್ಬ ಸಿಬ್ಬಂದಿಗೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ತಮ್ಮ ಕೇಂದ್ರ ಕಚೇರಿಯ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಥಳಿತಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಆತನಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಈಗ ಯಾವುದೇ ರೀತಿಯಾದಂತಹ ಕ್ರಮಕ್ಕೂ ಕೂಡ ಮುಂದಾಗಿಲ್ಲ. ಯಾವ ನ್ಯೂಸ್ ಫಸ್ಟ್ ಅಲ್ಲಿಗೆ ತೆರಳಿತು, ಯಾವ ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ಯಾರೆಲ್ಲ ಬೌನ್ಸರ್ಗಳನ್ನು ನೇಮಕ ಮಾಡಲಾಗಿತ್ತು, ಸದ್ಯಕ್ಕೆ ಅವರೆಲ್ಲರೂ ಕೂಡ ಸ್ಥಳದಿಂದ ಕಾಲ್ ಕಿತ್ತಿದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇಲ್ಲಿ ಯಾವುದೂ ಕೂಡ ಅನುಮತಿ ಇಲ್ಲ, ಕಾನೂನು ಬಾಹಿರವಾಗಿ ಅವರನ್ನು ನೇಮಕ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೂ ಕೂಡ ಸಿಬ್ಬಂದಿ, ಅಧಿಕಾರಿಗಳ ಆಕ್ರೋಶ ಕೂಡ ಮುಗಿಲು ಮುಟ್ಟಿತ್ತು. ಅವರೆಲ್ಲರ ಆಕ್ರೋಶ ನ್ಯೂಸ್ ಫಸ್ಟ್ ಮುಖಾಂತರ ಅಲ್ಲಿ ತೆರಳಿದಂತಹ ಸಂದರ್ಭದಲ್ಲಿ ಆ ಬೌನ್ಸರ್ಗಳು ಎಲ್ಲರೂ ಕೂಡ ಅಲ್ಲಿಂದ ಕಾಲ್ ಕಿತ್ತಿರುವಂತದ್ದು. ದಿವೇಶ್ವರಿ, ಹಾಗಾದ್ರೆ ಯಾರನ್ನು ಪ್ರಶ್ನೆ ಮಾಡಬೇಕು, ಕ್ರಮ ತಗೊಳ್ಳೋದಾದ್ರೂ ಯಾರು ರಘುಪಾಲ್? ದಿವೇಶ್ವರಿ, ಇದಕ್ಕೆ ನೇರ ಜವಾಬ್ದಾರಿ ಬಿಬಿಎಂಪಿ ಆಯುಕ್ತರು ಮಂಜುನಾಥ್ ಪ್ರಸಾದ್, ಹಾಗೆ ವಿಶೇಷ ಆಯುಕ್ತರಾಗಿರುವಂತಹ ಆಡಳಿತ ವಿಭಾಗದ ಆಯುಕ್ತರಾಗಿರುವಂತಹ ಮಂಜುನಾಥ್ ಏನಿದ್ದಾರೆ ಅವರು ನೇರ ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕಾಗುತ್ತೆ. ಜೊತೆಗೆ ಮತ್ತೊಂದು ವಿಚಾರವಾಗಿ ನೋಡೋದಾದ್ರೆ ನೌಕರರ ಅಧ್ಯಕ್ಷರಾಗಿರುವಂತಹ ಅಮೃತ್ ರಾಜ್ ಅವರು ಕೂಡ ಕಾರಣ ಆಗ್ತಾರೆ. ಯಾಕಂದ್ರೆ ಅವರೇ ನೌಕರರ ಪರವಾಗಿ ನ್ಯಾಯ ಕೊಡಿಸಬೇಕಾದಂಥವ್ರು. ಯಾಕಂದ್ರೆ ಅವರು ಯಾವುದೇ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬಿಬಿಎಂಪಿ ನೌಕರರು, ಅಧಿಕಾರಿಗಳಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಅವರ ಪರವಾಗಿ ಹೋರಾಡ್ತೀನಿ ಅಂತ ಬರ್ತಾರೆ. ಆದ್ರೆ ಈಗ ಒಬ್ಬ ಸಿಬ್ಬಂದಿಗೆ, ಕೇಂದ್ರ ಕಚೇರಿ ಕೆಲಸ ಮಾಡ್ತಿರುವಂತಹ ಅಟೆಂಡರ್ಗೆ ಬೌನ್ಸರ್ಗಳು ಹಲ್ಲೆ ಮಾಡಿದ್ದಾರೆ, ಥಳಿಸಿದ್ದಾರೆ ಅವರನ್ನ. ಆದ್ರೂ ಕೂಡ ಅಮೃತ್ ರಾಜ್ ತಾನು ಕರೆತಂದಿರುವ ಬೌನ್ಸರ್ಗಳು ಅನುಮತಿ ಇಲ್ಲದೆ ಕರೆತಂದಿದ್ದೇನೆ ಎಂಬ ಕಾರಣಕ್ಕೆ ಆತನ ಪರವಾಗಿ ನಿಂತ್ಕೊಳ್ತಾ ಇಲ್ಲ. ಇನ್ನು ಆತನ ಪರವಾಗಿ ನ್ಯಾಯವನ್ನು ಕೊಡಿಸಬೇಕಾಗಿರುವಂತದ್ದು ಆಯುಕ್ತರಾಗಿರುವಂತಹ ಮಂಜುನಾಥ್ ಪ್ರಸಾದ್, ಹಾಗೆ ವಿಶೇಷ ಆಯುಕ್ತರಾಗಿರುವಂತಹ ಮಂಜುನಾಥ್ ಅವರು. ದಿವೇಶ್ರೀ, ಎಸ್, ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಅಮೃತ್ ರಾಜ್ ಅವರಿಗೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಏನ್ ಸರ್ ಅದು, ಏನ್ ಸಮಸ್ಯೆ ಆಗಿದೆ? ಅಟೆಂಡರ್ ಮೇಲೆ ಬೌನ್ಸರ್ಗಳೇನೋ ದಾಳಿ ಮಾಡಿದ್ದಾರೆ, ಹೊಡೆದಿದ್ದಾರೆ, ಕಣ್ಣೀರಾಕೋ ಪರಿಸ್ಥಿತಿ ತಂದಿದ್ದಾರಲ್ಲ. ನಿಮ್ಮ ಗಾಡಿ ಏನಾದ್ರೂ ಡೆಂಟ್ ಆಗಿರತ್ತೆ, ಏನ್ ಮಾಡೋದಪ್ಪ, ಅದನ್ನ ತಗೊಂಡೋಗ್ಬೇಕು, ರಿಪೇರಿ ಮಾಡಿಸ್ಬೇಕು, ಎಷ್ಟೆಲ್ಲ ಖರ್ಚಾಗತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ನಾವು ನಿಮ್ಗೆ ಸಾದರ ಪಡಿಸ್ತಾ ಇದ್ವಿ ಹೆವಿ ಡ್ಯೂಟಿ ಕಾರ್ ಡೆಂಟ್ ರಿಮೂವರ್, ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ಸಿಗುತ್ತೆ. ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಒಂದು ಪ್ರಾಡಕ್ಟ್ ಇದ್ರೆ ಎಲ್ಲೆಲ್ಲ ಡೆಂಟ್ ಆಗಿರುತ್ತಲ್ವಾ ಆ ಜಾಗಕ್ಕೆ ಇದನ್ನ ಫಸ್ಟ್ ಗೆ ನೀವು ಅಂಟಿಸ್ಕೋಬೇಕಾಗತ್ತೆ. ನಂತರ ಅದನ್ನ ನೀವು ಈ ರೀತಿಯಾಗಿ ಪುಲ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಮನೆಯಲ್ಲಿ ಕೂಡ ಇದು ಕೆಲಸಕ್ಕೆ ಬರುತ್ತೆ ಅಂತಾನೆ ಹೇಳ್ಬೋದು. ಏನಾದ್ರೂ ಹೆವಿ ಆಗಿರ್ಬೋದು,
ಆಗಿರುವಂತ ವಸ್ತುಗಳಿದ್ದಾಗ ಅದನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಶಿಫ್ಟ್ ಮಾಡಬೇಕು ಅಂತ ಇದ್ದಾಗ ಕೂಡ ಈ ಪ್ರಾಡಕ್ಟ್ ಅನ್ನ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಫಸ್ಟಿಗೆ ಅದನ್ನ ಸ್ಟಿಕ್ ಮಾಡಬೇಕಾಗತ್ತೆ, ನಂತರದಲ್ಲಿ ಪುಲ್ ಮಾಡ್ತಾ ಹೋಗ್ಬೇಕು. ಹಾಗೆ ನಿಮ್ಮ ಒಂದು ಗಾಡಿದ್ದು ಯಾವುದೇ ಒಂದು ಡೆಂಟ್ ಇದ್ದಾಗ ನೀವು ಅದನ್ನ ನೀವೇ ಖುದ್ದಾಗಿ ಅದನ್ನ ಒಂದು ರೆಡಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಡೆಂಟ್ ಅನ್ನ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಂದೆ ಔಟ್ಸೈಡ್ ಹೋಗಿ ಖರ್ಚು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಅಲ್ಲಿ ಹೋದಾಗ ಟೈಮ್ ಕೂಡ ವೇಸ್ಟ್ ಆಗುತ್ತೆ, ಹಣ ಕೂಡ ವೇಸ್ಟ್ ಆಗುತ್ತೆ. ಆದ್ರೆ ಅದೆಲ್ಲ ಇನ್ನು ಮುಂದೆ ಜಂಜಾಟ ಬೇಕಾಗಿಲ್ಲ. ನೋಡಿ, ಈಗ ಯಾವ್ದಾದ್ರು ಹೆವಿ ಆಗಿರುವಂತ ವಸ್ತುಗಳಿರುತ್ತೆ, ಅದನ್ನ ಲಿಫ್ಟ್ ಮಾಡೋದು ಕಷ್ಟ ಅಂತ ಇದ್ರೆ ಈ ಪ್ರಾಡಕ್ಟ್ ಅನ್ನ ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಬೆಲೆ 499 ರೂಪಾಯಿಗಳು. ಆರ್ಡರ್ ಪ್ಲೇಸ್ ಮಾಡಲು ಕೆಳಗಡೆ ಕೊಟ್ಟಿರುವ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ. ಮನೆಯಲ್ಲಿ ಈಗ ಗಂಡಸರಿರೋದಿಲ್ಲ, ಹೆಂಗಸರು ಮಾತ್ರ ಇರ್ತಾರೆ. ಏನೋ ಕೆಲಸ ಇರತ್ತೆಪ್ಪ, ಏನೋ ಕಬೋರ್ಡ್ ಅನ್ನ ಶಿಫ್ಟ್ ಮಾಡ್ಬೇಕಾಗತ್ತೆ, ವಾಷಿಂಗ್ ಮೆಷಿನ್ ಅನ್ನ ಶಿಫ್ಟ್ ಮಾಡ್ಬೇಕಾಗತ್ತೆ, ಹಾಗೆ ಏನಾದ್ರೂ ಈಗ ಫ್ರಿಡ್ಜ್ ಇದ್ರೆ ಅದನ್ನ ಶಿಫ್ಟ್ ಮಾಡ್ಬೇಕಾಗತ್ತೆ. ಗಂಡಸರು ಮನೆಯಲ್ಲಿಲ್ಲ, ಏನ್ ಮಾಡೋದು ಅಂತ ಇದ್ರೆ ಈ ಪ್ರಾಡಕ್ಟ್ ಅನ್ನ ಉಪಯೋಗಿಸ್ಕೊಳ್ಳಿ. ಇದನ್ನ ಒಂದು ಪ್ಲೇಸ್ ಇಂದ ಮತ್ತೊಂದು ಪ್ಲೇಸ್ಗೆ ಶಿಫ್ಟ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಪ್ರಾಡಕ್ಟ್ ಬೇಕು ಅಂತ ಇದ್ರೆ ಕೆಳಗಡೆ ಕೊಟ್ಟಿರುವ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಆರ್ಡರ್ ಪ್ಲೇಸ್ ಆಗುತ್ತೆ. ಇದರ ಬೆಲೆ 499 ರೂಪಾಯಿಗಳು. ಹಾಗೆ ಮಲ್ಟಿ ಫಂಕ್ಷನಲ್ ಟೂಲ್ ಅಂತ ಹೇಳ್ಬೋದು. ಹೆವಿ ಆಗಿರುವಂತ ಈಗ ಗ್ಲಾಸ್ ಇದ್ರೆ ಅದನ್ನ ಕೂಡ ಲಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಟೈಲ್ಸ್ ಆಗಿರ್ಬೋದು, ಹಾಗೇನಾದ್ರು ಸ್ಕ್ರೀನ್ ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಪರ್ಫೆಕ್ಟ್ ಆಗಿರುವಂತ ಆಪ್ಷನ್ ಆಗಿದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಆಗಿ ಸಿಗುತ್ತೆ. 499 ರೂಪಾಯಿಗೆ ಆರ್ಡರ್ ಪ್ಲೇಸ್ ಮಾಡಲು ಕೆಳಗಡೆ ಬಟನ್ ಪ್ರೆಸ್ ಮಾಡಿ. A cat does a somersault. A man looks for toilet paper, and a dog plays with his older brother. ನಿಮ್ಮ ಚಾನೆಲ್ ರಿಪೋರ್ಟರ್ ಸ್ವಲ್ಪ ಫಾಸ್ಟ್ ಇದ್ದಾರೆ, ಅವ್ರಿಗೆ ಹೇಳಿ ಮಾಡ್ತಾ ಇರೋದು ಕನ್ನಡದ ಕಾರ್ಯಕ್ರಮ, ಇದಕ್ಕೆ ಅವ್ರು ಸಹಕಾರ ಕೊಡ್ಬೇಕು. ಅಲ್ಲಿ ಏನೋ ಖಾಸಗಿ ವಾಹನಗಳು ಬರ್ತಿದ್ದಂಗೆ ಒಂದು ಅರ್ಧ ಗಂಟೆ ತಡೆ ಹಿಡಿದು ಗಣ್ಯ ವ್ಯಕ್ತಿಗಳು ಬರ್ತಾವ್ರೆ ಅಂದ್ರೆ ನಿಮ್ಮ ರಿಪೋರ್ಟರ್ ದೊಡ್ಡ ಕ್ರಿಯೇಟ್ ಮಾಡ್ತಾರೇ ನಿಮ್ ರಿಪೋರ್ಟರ್. ಅಮೃತ್ ರಾಜ್ ಅವರೇ, ಮೊದಲು ನೀವು ಕೇಳಿಸ್ಕೊಳ್ಬೇಕು ಮಾತನಾಡೋ ಸಂದರ್ಭದಲ್ಲಿ. ನಾನು ಅಲ್ಲ ನಾವೆಲ್ಲ ಇಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಿದ್ರೆ ಅದನ್ನ ದೊಡ್ಡ ಮಾಡ್ತಾರ ನಿಮ್ ಚಾನೆಲ್. ಉದ್ದೇಶ ಇಷ್ಟೇ ಅಮೃತ್ ರಾಜ್ ಅವರೇ, ಉದ್ದೇಶ ಇಷ್ಟೇ. ನ್ಯೂಸ್ ಫಸ್ಟ್ ವರದಿ ಮಾಡತ್ತಷ್ಟೇ, ಅಲ್ಲೇನಾಗ್ತಿದೆ ಅದನ್ನ ತೋರಿಸುವಂತ ಪ್ರಯತ್ನ ಮಾಡುತ್ತೆ. ಮಾಡ್ತಾ ಇರೋದು ನಿಮ್ ಚಾನೆಲ್ ಅವರು. ಯಾಕೆ ಸ್ವಲ್ಪ ನಿಮ್ಮ ಮಾತಿನ ಬಗ್ಗೆ ಹೇಳ್ತಾ ಇರ್ಲಿ ಅಮೃತ್ ರಾಜ್ ಅವರೇ, ವಿಷಯ ಏನಾಯ್ತು ಅದನ್ನ ನೀವು ತಿಳಿಸ್ಬೇಕು. ಹೌದು, ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇದೀನೋ ಏನೋ, ನಾನು ಕೇಸ್ ಹಾಕ್ತೀನಿ ನಾನು. ಖಂಡಿತವಾಗ್ಲು ವಿ ವಿಲ್ ವೆಲ್ಕಮ್ ನಾವು ವೆಲ್ಕಮ್ ಮಾಡ್ತೀವಿ ಅದನ್ನ. ಕಾರ್ಯಕ್ರಮ ಅಮೃತ್ ರಾಜ್ ಅವರೇ, ನಾವು ಅದನ್ನ ವೆಲ್ಕಮ್ ಮಾಡ್ತೀವಿ. ಮಾತಾಡ್ಬೇಕು ನೀವು. ಸಿಕ್ಕಿಲ್ಲ ನಿಮ್ ಚಾನೆಲ್ ಅಲ್ಲಿ ಸುದ್ದಿ ಸಿಕ್ಕಿಲ್ಲ ಅಂತ ಇದನ್ನ ಈ ರೀತಿ ಮಾಡಬಾರ್ದು. ನಾಲಿಗೆ ಮೇಲೆ ಮಾತಿನ ಮೇಲೆ ಖಂಡಿತ ಹಿಡ್ತಾ ಇರ್ಬೇಕು ಅಮೃತ್ ರಾಜ್ ಅವರೇ. ಮಾತ್ನಾ ನಿಮ್ ರಿಪೋರ್ಟರ್ಗೆ ಹೇಳಿ ಮಾತ್ನಾ. ಅಮೃತ್ ರಾಜ್ ಅವರೇ ಮಾತಾಡ್ಬೇಕು, ಸ್ವಲ್ಪ ಕ್ಲಾರಿಟಿ ಕೊಡ್ಬೇಕು. ಇದು ಮಾಧ್ಯಮ. ಹೌದು, ಮಾಧ್ಯಮ ನಮಗೂ ಗೊತ್ತಿದೆ, ನಾವು ಚಾನೆಲ್ ಅಲ್ಲಿ ಎಲ್ಲಾ ಮಾಧ್ಯಮದವ್ರು ಬರ್ತಾರೆ. ಆದ್ರೆ ನಿಮ್ ರಿಪೋರ್ಟರ್ಗೆ ಮಾತು ಹೇಳಿ ಫಸ್ಟ್. ನಾನು ಕೇಸ್ ಹಾಕ್ತೀನಿ, ನಾನು ಮಾನ ನಷ್ಟ ಮೊಕದ್ದಮೆ ಹಾಕ್ತೀನಿ ನಿಮ್ ಚಾನೆಲ್ ಮೇಲೆ. ಖಂಡಿತವಾಗ್ಲು ಸರ್, ನೀವೇ ನೇಮಕ ಮಾಡಿರುವಂತಹ ಬೌನ್ಸರ್ ಬಿಬಿಎಂಪಿ ಕಚೇರಿಲಿರುವಂತಹ ಅಟೆಂಡರ್ ಹೊಡೆದಿದ್ದಾರೆ. ವಾಹನಕ್ಕೆ ಕಚೇರಿ ವಾಹನ ಖಾಸಗಿ ವಾಹನ ಬರಬಾರ್ದು ಅಂತ ಒಂದ್ ಗಂಟೆಗಳ ಕಾಲ ಹಾಕಿದ್ದು, ಅದನ್ನ ನೀವು ದೊಡ್ಡದಂಗ್ ಮಾಡ್ತಿದ್ದೀರಲ್ಲ ಸರ್ ಅಮೃತ್ ರಾಜ್ ಅವರೇ, ಕೇಳಿಸ್ಕೊಳ್ಳಿ, ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ನಮ್ಮ ಹತ್ರ ವಿಜುವಲ್ಸ್ ಇದೆ, ನಿಮ್ಮದೇ ಬೌನ್ಸರ್ಸ್, ನಿಮ್ಮದೇ ಅಟೆಂಡರ್ ಮೇಲೆ ಹೊಡೆದಿರಂತ ವಿಜುವಲ್ಸ್ ಇದೆ ಅಲ್ವಾ? ನಿಮ್ಮ ಅಟೆಂಡರ್ ಅಲ್ವಾ? ಹಾಗಾದ್ರೆ ಅಟೆಂಡರ್ ಅಲ್ಲ ಅನ್ಸುತ್ತೆ. ಅಟೆಂಡರ್ ನೋಡಿ ಸರ್, ವಿಚಾರಿಸಿ. ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಒಂದ್ ನಿಮಿಷ ದಾರಿ ಬಿಟ್ಕೊಂಡು ಜರ್ಕಿನ್ ಹಾಕೊಂಡು ಅಟೆಂಡರ್ ಆದ್ರೆ ಮಾಮೂಲಿ ಯೂನಿಫಾರ್ಮ್ ಹಾಕೊಂಡ್ಬರ್ತಾರೆ, ಕಾಕಿ ಬಟ್ಟೆ ಹಾಕೊಂಡ್ಬರ್ತಾರೆ, ವೈಟ್ ಬಟ್ಟೆ ಹಾಕೊಂಡ್ಬರ್ತಾರೆ ಅಲ್ವಾ? ಅಟೆಂಡರ್ ಅಲ್ವಾ ಅವರು? ಅಲ್ಲ ಅನ್ಸುತ್ತೆ, ನಮ್ಗೆ ಸಂಶಯ ಅನ್ಸುತ್ತೆ. ಬೇಡ ಸರ್, ಐಡಿ ಕಾರ್ಡ್ ಇದೆ ಸ್ವತಃ. ಹೌದು, ಐಡಿ ಕಾರ್ಡ್ ಇದ್ರೆ ಅವನು ಅಟೆಂಡರ್ ಬಿಬಿಎಂಪಿ ಅಲ್ಲಿ 4ನೇ ದರ್ಜೆ ನೌಕರ ಏನ್ ಯೂನಿಫಾರ್ಮ್ ಹಾಕ್ತಾನೆ ಅಂತ ನಿಮ್ ರಿಪೋರ್ಟರ್ ಗೊತ್ತಿಲ್ಲ. ಅಮೃತ್ ರಾಜ್ ಅವರೇ, ಒಂದ್ ನಿಮಿಷ ಹಂಗೆ ಲೈನ್ ಅಲ್ಲಿ ಇರಿ. ರಘುಪಾಲ್, ಅಮೃತ್ ರಾಜ್ ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಅಟೆಂಡ್ರೆ ಅಲ್ಲ ಅಂತ ಹೇಳ್ತಿದ್ದಾರೆ ಅವರು. ರಘು ನನ್ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ದಿವೇಶ್ರೀ, ಖಂಡಿತವಾಗ್ಲೂ ಅವರು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಇರುವಂತಹ ಪೆನ್ಷನ್ ವಿಭಾಗದಲ್ಲಿ ಅವರು ಅಟೆಂಡರ್ ಆಗಿ ಕೆಲಸ ಮಾಡ್ತಿರುವಂತದ್ದು. ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೌಕರರ ಸಂಘದ ಅಧ್ಯಕ್ಷರಾಗಿದ್ದಾರೆ ಅಮೃತ್ ರಾಜ್ ಅವರು. ಅಟೆಂಡರ್ಗೆ ಯಾವುದೇ ರೀತಿಯಾದಂತಹ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಇವರು ನ್ಯಾಯ ಕೊಡಿಸುವಂತಹ ಕೆಲಸ ಮಾಡಬೇಕು. ಆದ್ರೆ ಇವರು ಕರೆ ತಂದಿರುವಂತಹ ಬೌನ್ಸರ್ಗಳ ಪರವಾಗಿ ದಯವಿಟ್ಟು ಅಮೃತ್ ರಾಜ್ ಅವರೇ, ಒಂದ್ ನಿಮಿಷ ತಾಳ್ಮೆಯಿಂದ ಕೇಳಿಸ್ಕೋಬೇಕು ನೀವು ಅದನ್ನ ದೊಡ್ಡ ಮಾಡ್ತಾ ಇದ್ದೀರಾ.
ಮಾಡೋ ಅಂತ ಇದಿಲ್ಲ. ಕನ್ನಡದ ಕಾರ್ಯಕ್ರಮ ಮಾಡುವಾಗ ನೀವು ಬಿಡಬೇಕು. ಅದೇನಿದ್ರು ನಮ್ಮ ಅಧಿಕಾರಿ ನೌಕರಾಗಿದ್ರೆ ನಾವು ಕರೆಸಿ ಮಾತಾಡ್ತೀವಿ. ಅಮೃತರಾಜ್ ಅವರೇ, ನಿಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಕಡೆಯಿಂದ ಎಲ್ಲ ಸಹಕಾರ ಬಿಬಿಎಂಪಿ ಕಡೆಯಿಂದ ಸಹಕಾರ ಸಿಕ್ಕಿದೆ. ಆದ್ರೆ ನಮ್ಮ ಪ್ರಶ್ನೆ ಇರುವಂತದ್ದು, ಈಗ ಪೆನ್ಷನ್ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂತಹ ಅಟೆಂಡರ್ ಮೇಲೆ ದಳಿತ ಮಾಡಿದ್ದಾರೆ, ಅಂದ್ರೆ ಹಲ್ಲೆ ಮಾಡಿದ್ದಾರೆ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ? ಖಾಸಗಿ ವಾಹನ ನಿಮ್ಮ ಚಾನಲ್ ಇಂದ ಎಷ್ಟು ವಾಹನ ಬಂದಿದೆ? ಅಮೃತರಾಜ್ ಅವರೇ, ನೀವು ತಪ್ಪಾಗಿ ಅರ್ಥೈಸ್ಕೊಳ್ತಾ ಇದ್ದೀರಿ ಉದ್ದೇಶವನ್ನ. ದಯವಿಟ್ಟು ಅಮೃತರಾಜ್ ಅವರೇ, ನೀವು ತಾಳ್ಮೆಯಿಂದ ಕೇಳಿಸ್ಕೋಬೇಕ್ರಿ, ಕೇಳಿಸ್ಕೋಬೇಕು ನೀವು ತಾಳ್ಮೆಯಿಂದ. ಕೇಂದ್ರ ಕಚೇರಿ ಏನ್ ಇಷ್ಟು ದಪ್ಪದಿಂದ ಇಷ್ಟೊಂದು ಉದ್ದಟತನದಿಂದ ಯಾಕೆ ನಡ್ಕೊಳ್ಳೋದು ನೀವು? ದಯವಿಟ್ಟು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಕನ್ನಡದ ಕಾರ್ಯಕ್ರಮಕ್ಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಾ? ಕನ್ನಡದ ಕಾರ್ಯಕ್ರಮಗಳ ಬಗ್ಗೆ ಯಾವತ್ತು ನ್ಯೂಸ್ ಫಸ್ಟ್ ಧ್ವನಿ ಎತ್ತುತ್ತೆ, ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸುತ್ತೆ. ಎಲ್ಲ ಇದಾರೋದ್ನೆಲ್ಲ ಮಾಡ್ತಾರೋದು ನಿಮ್ ರಿಪೋರ್ಟ್. ದಯವಿಟ್ಟು ಕಿರುಚಿ ಮಾತಾಡಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ತಾಳ್ಮೆಯಿಂದ ಉತ್ತರ ಕೊಡಿ. ಸಾವಿರಾರು ಗಾಡಿ ಬಂದಿತ್ತು, ಎಷ್ಟು ಕಳಂಕ ಆಗಿದೆ ನಮ್ ಕಾರ್ಯಕ್ರಮ. ಎಲ್ಲ ಖಾಸಗಿ ವಾಹನ ಬಂದ್ಬಿಟ್ರು. ಇದು ಕಾರಣ ನಿಮ್ ರಿಪೋರ್ಟ್ರೆ. ನಾವು ಕೇಸ್ ಹಾಕ್ತೀನಿ, ನಾನು ನೋಡಿ ಬೇಕಿದ್ರೆ. ಒಬ್ಬ ಕನ್ನಡದ ಹೋರಾಟಗಾರ ಆಗಿ ಕನ್ನಡದ ಬಗ್ಗೆ ವಿಶ್ವಾಸ ಇರೋ ವ್ಯಕ್ತಿಯಾಗಿ ಕಿರುಚಬಾರ್ದು ಸರ್. ನ್ಯಾಯವಾಗಿ ಮಾತಾಡಿ, ವಿಷಯನ ಮಾತಾಡಿಸಿ, ವಿಷಯ ಮಂಡಿಸಿ. ನೀವು ಹೌದು, ನೀವು ವಿಷಯ ತಗೊಂಡು ನೋಡ್ಬೇಕು. ನಿಮ್ಗೆ ಯಾವ್ದು ಸುದ್ದಿ ಇಲ್ಲ ಅಂತ ಕನ್ನಡದ ಕಾರ್ಯಕ್ರಮ ಇದು ತಪ್ಪಾಗಿ ಅರ್ಥೈಸ್ಕೊಳ್ತಾ ಇದ್ದೀರಾ ಅಮೃತರಾಜ್ ಅವರೇ? ನೋಡಿ, ನಾನು ಕೇಸ್ ಹಾಕ್ತೀನಿ, ಹೇಳಿದೀನಿ ನೋಡಿ. ಅಮೃತರಾಜ್ ಅವರ ಬೌನ್ಸರ್ಗಳು ಕರೆ ತರೋದಕ್ಕೆ ನಿಮ್ಗೆ ಯಾರು ಅನುಮತಿ ಕೊಟ್ಟಿದ್ದಾರೆ ಹೇಳ್ತೀರಾ? ಯಾರು ಅನುಮತಿ ಕೊಟ್ಟಿದ್ದಾರೆ ಬೌನ್ಸರ್ಗಳು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಕರೆ ತರೋದಕ್ಕೆ? ಅಮೃತರಾಜ್ ಅವರೇ, ಬೌನ್ಸರ್ ಅವ್ರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆಯಾ? ಯಾರು ಅಧಿಕಾರ ಕೊಟ್ಟಿದ್ದಾರೆ ನಿಮ್ಗೆ? ಒಂದ್ ನಿಮಿಷ, ಖಾಸಗಿ ವಾಹನ ಇದಾಗುತ್ತೆ. ನಿಮ್ಮ ಅಟೆಂಡರ್ ಒಂದು ಪಬ್ಲಿಕ್ ಕಚೇರಿನಲ್ಲಿ, ಕೇಂದ್ರ ಕಚೇರಿಯಲ್ಲಿ ಬೌನ್ಸರ್ಗಳು ಕರೆ ತರೋದಕ್ಕೆ ನಿಮ್ಗೆ ಯಾರು ಅನುಮತಿ ಕೊಟ್ಟರು? ನಮ್ಮ ಎಂಪ್ಲಾಯಿ ಅಮೃತರಾಜ್ ಅವರೇ, ಕೇಳಿಸ್ತಾ ಇದೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮ್ಗೆ? ಪ್ರತಿನಿಧಿ, ನಾನು ನೌಕರ ಪ್ರತಿನಿಧಿ. ಅವ್ನು ಏನೋ ಆಗಿದೆ ನಾವು ಕರ್ಸಿ ಮಾತಾಡ್ತೀವಿ. ನೌಕರ ಬಗ್ಗೆ ನಮ್ಗೆ ಕಾಳಜಿ ಇದೆ. ನೀವು ಇದನ್ನ ಯಾಕೆ ಇಷ್ಟು ದೊಡ್ಡ ಮಟ್ಟಿಗೆ ಮಾಡ್ತಾ ಇದ್ದೀರಾ? ನಿಮ್ಗೆ ಯಾವ್ದು ಸುದ್ದಿ ಸಿಕ್ಕಿಲ್ವಾ ಇವತ್ತು? ಅಮೃತರಾಜ್ ಅವರೇ, ಬೌನ್ಸರ್ಗಳನ್ನ ಕರೆ ತರೋದಕ್ಕೆ ನಿಮ್ಗೆ ಯಾರು ಅನುಮತಿ ಕೊಟ್ಟರು? ಅದು ನಮ್ಮ ಆಯುಕ್ತರಿದ್ದಾರೆ, ಆಯುಕ್ತರು ಉತ್ತರ ಕೊಡ್ತೀನಿ ನಾನು. ಖಾಸಗಿ ಕಾರ್ಯಕ್ರಮಕ್ಕೆ ಧಕ್ಕೆ ಆಗ್ಬಾರ್ದು ಅಂತ ಬಂದಿದ್ದಾರೆ. ಅಲ್ಲೇ ಆಗಿರೋದು ನನ್ನ ಮಾಹಿತಿಗೆ ಬಂದಿಲ್ಲ. ಹೌದು ನೀವು ಯಾಕೆ ಇಷ್ಟು ದೊಡ್ಡ ಮಟ್ಟಿಗೆ ಮಾಡ್ತಾ ಇದ್ದೀರಾ ಅದನ್ನ? ನಾನು ನಿಮ್ಮನ್ನ ಕೇಳ್ಕೊಂಡು ಇಲ್ಲ, ಬೇಡ ಸರ್ ಕನ್ನಡದ ಕಾರ್ಯಕ್ರಮ ಬಿಟ್ಬಿಡಿ ಅಂದೆ. ನೀವು ಅದನ್ನೇ ಉದ್ದೇಶ ಇಟ್ಕೊಂಡು ಈ ಮಟ್ಟಕ್ಕೆ ಮಾಡೋದು ನೀವು? ನಿಮ್ಗೆ ಶೋಭೆ ತರಲ್ಲ ಇವ್ರೆ ರಘುವರೇ? ನೀವು ನನ್ನ ಕಾಂಪೌಂಡ್ ಅಲ್ಲಿ 27 ವರ್ಷದಿಂದ ನೋಡ್ತಾ ಇದ್ದೀರಾ ಏನು? ಸಕ್ರಿಯವಾಗಿ ನನ್ನ ಕಾಂಪೌಂಡ್ ಮಾಡೋದು ನೀವು? ನಿಮ್ಗೆ ಶೋಭೆ ತರಲ್ಲ ಇವ್ರೆ ರಘುವರೇ? ನೀವು ನನ್ನ ಕಾಂಪೌಂಡ್ ಅಲ್ಲಿ 27 ವರ್ಷದಿಂದ ನೋಡ್ತಾ ಇದ್ದೀರಾ ಏನು? ಸಕ್ರಿಯವಾಗಿ ನನ್ನ ಕಾಂಪೌಂಡ್ ಅಲ್ಲಿ ನಾವು ಕನ್ನಡದ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ. ಅಮೃತರಾಜ್ ಅವರೇ, ನೀವು ಈಗ ತಾನೇ ಹೇಳಿದ್ರಿ ಅವ್ರು ನಮ್ಮ ಸಿಬ್ಬಂದಿನೇ ಅಲ್ಲ ಅಂತ ಹೇಳಿದ್ರಿ. ಆದ್ರೆ ಈಗ ನೋಡಿದ್ರೆ ಹೇಳ್ತಾ ಇದ್ರಿ, ಈಗ ನಾವು ಕರೆಸಿ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಮುಂಚೆ ನೀವೇ ಹೇಳಿದ್ರಿ ನಮ್ಮ ಸಿಬ್ಬಂದಿನೇ ಅಲ್ಲ, ನಮ್ಮ ಎಂಪ್ಲಾಯಿನೇ ಅಲ್ಲ ಅಂತ ಹೇಳಿದ್ರಿ. ಇವಾಗ ಕರೆಸಿ ಮಾತಾಡ್ತೀವಿ ಅಂತ ಹೇಳ್ತಿದ್ದೀರಲ್ಲ. ಕನ್ನಡ ಕಾರ್ಯಕ್ರಮ ಮಾಡುವಾಗ ಸಹಕಾರ ಕೊಡ್ಬೇಕು. ಅಮೃತರಾಜ್ ಅವರೇ, ನಿಮ್ಮ ಕನ್ನಡ ಕಾರ್ಯಕ್ರಮಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಪ್ರಶ್ನೆ ಬಂದಿರೋದು ಈಗ ಒಬ್ಬ ಸಿಬ್ಬಂದಿ ಮೇಲೆ ಯಾವ ರೀತಿ ಹಲ್ಲೆ ಮಾಡೋದಕ್ಕೆ ಅವಕಾಶ ಯಾರು ಕೊಟ್ರು? ಅವಕಾಶ ಕೊಟ್ಟಿದ್ದಾರು. ಬಿಡಿ ಸರ್, ಆಯ್ತು ಮಾತಾಡ್ತೀವಿ ಅಂತ. ಬೌನ್ಸರ್ಗಳು ಕರೆ ತರೋದಕ್ಕೆ ಅನುಮತಿ ಯಾರು ಕೊಟ್ರು ನಿಮಗೆ? ಬೌನ್ಸರ್ಗಳು ಕರೆ ತರೋದಕ್ಕೆ ಯಾರು ಅನುಮತಿ ಕೊಟ್ರು? ಬಿಬಿಎಂಪಿ ಮಾರ್ಷಲ್ ಇದ್ದಾರೆ, ಸೆಕ್ಯೂರಿಟಿ ಇದ್ದಾರೆ. ಎಷ್ಟ ಬಂದಿದೆ ಈಗ ಹೊಸದಾಗಿ ಮಾಡ್ಕೊಂಡಿದ್ದೀರಾ? ಒಳ್ಳೆ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗೋದು ಕಲ್ಸ್ಕೊಳ್ರಿ. ಅಮೃತರಾಜ್ ಅವರೇ, ನಮ್ಮ ಪ್ರಶ್ನೆ ನೀವು ಆನ್ಸರ್ ಮಾಡಿ. ಹಲ್ಲೆ ಮಾಡೋದಕ್ಕೆ ನಿಮ್ಗೆ ಯಾರು ಅನುಮತಿ ಕೊಟ್ರು? ಒಳ್ಳೊಳ್ಳೆ ಅನುಭವಸ್ಥರು ಇದ್ದಾರೆ, ಸೋಮಣ್ಣ ಅಂತವ್ರೆಲ್ಲ ಇದ್ದಾರೆ.
ಅದ್ ಬಿಟ್ಬಿಟ್ಟು ನೀವೇನೋ ಹೆಸರು ಮಾಡ್ಬೇಕಂತ ಕನ್ನಡ ಕಾರ್ಯಕ್ರಮಕ್ಕೆ ತಕ್ಕೆ ತರಬೇಡಿ. ಅಮೃತರಾಜ್ ಅವರೇ, ನಿಮ್ಮ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಇಲ್ಲಿ ಚಾನೆಲ್ಗಳ ಮೇಲೆ ದೂರಬೇಡಿ. ನೀವು ತಪ್ಪು ಮಾಡಿದಿರಿ, ನಿಮ್ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ನೀವು ಈಗ ಚಾನೆಲ್ಗಳ ಮೇಲೆ ನೀವು ಬ್ಲೇಮ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಕಾನೂನು ಬಾಹಿರವಾಗಿ ಅನುಮತಿ ಇಲ್ಲದೆ ಬೌನ್ಸರ್ಗಳನ್ನ ಕರೆತಂದಿದ್ದೀರಿ. ಬೌನ್ಸರ್ಗಳನ್ನ ಕರೆತಂದಿರೋ ನೀವು ಅನುಮತಿ ತಗೊಂಡಿಲ್ಲ, ಯಾರ್ದು ಕಮಿಷನರ್ ಪರ್ಮಿಷನ್ ಇಲ್ಲ, ವಿಶೇಷ ಆಯುಕ್ತರ ಪರ್ಮಿಷನ್ ಇಲ್ಲ. ಬೌನ್ಸರ್ಗಳನ್ನ ಕರೆತಂದು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಸಿಬ್ಬಂದಿ ಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿಸ್ತೀರಿ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿಸ್ತೀರಿ. ಇದಕ್ಕೆಲ್ಲ ಯಾರು ನೀವೇ ನೇರ ಜವಾಬ್ದಾರಿ ಆಗ್ತೀರಾ? ನಾನ್ ನಿಮ್ಮನ್ನ ಅಲ್ಲ ಕೇಳ್ಕೊಂಡೆ ಬಿಟ್ಟು. ಅಲ್ಲ, ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಮ್ದು ಯಾವುದೇ ಪ್ರಶ್ನೆ ಇಲ್ಲ. ಕನ್ನಡದ ಹೆಸರಿನಲ್ಲಿ ನೀವು ಚಾನೆಲ್ ನ ಬ್ಲೇಮ್ ಮಾಡುವಂತ ಕೆಲಸ ಮಾಡ್ತಾ ಇದ್ರಿ. ಜೊತೆಗೆ ಒಬ್ಬ ಸಿಬ್ಬಂದಿ ಮೇಲೆ ಹಲ್ಲೆ ಆಗಿದ್ರು ಕೂಡ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರಿ. ಒಂದು ಕನ್ನಡ ಚಾನೆಲ್ ಮೇಲೆ ನೀವು ಒಬ್ಬ ಅಧಿಕಾರಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿಬಿಟ್ಟು ಇದನ್ನ ಬ್ಲೇಮ್ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಕೇಸ್ ಹಾಕ್ತೀನಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ನಾನು. ಅಮೃತರಾಜ್ ಅವರೇ, ನೀವು ಕೇಸ್ ಹಾಕಿ ನಮ್ಮ ಹತ್ರ ಎಲ್ಲಾ ದೃಶ್ಯಾವಳಿಗಳಿದೆ. ನೀವು ಕರೆ ತಂದಿರುವಂತಹ ಬೌನ್ಸರ್ಗಳು ಹಲ್ಲೆ ಮಾಡಿರುವಂತಹ ನಿಮ್ ನೌಕರ ಕಣ್ಣೀರಾಗ್ತಾ ಇದಾರಲ್ಲಿ, ನಿಮ್ ಕಾಣಿಸ್ತಾ ಇಲ್ವಾ ಅದು? ನಿಮ್ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಸಿಬ್ಬಂದಿ ಅಳುತ್ತಾ ಇದ್ದಾರೆ, ತಳಿತಕ್ಕೊಳಗಾಗಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ನೀವು ಕರೆ ತಂದಿರುವಂತಹ ಬೌನ್ಸರ್ಗಳಿಂದ ಹಲ್ಲೆ ಆಗಿರೋದು. ಹಲ್ಲೆ ಆಗಿದ್ರು ಕೂಡ ನೀವು ಇಷ್ಟೆಲ್ಲ ಸಮರ್ಥನೆ ಮಾಡ್ಕೊಳ್ತೀರಿ ಅಂದ್ರೆ, ಕನ್ನಡದ ಹೆಸರಿನಲ್ಲಿ ನೀವು ಇದನ್ನ ಸಮರ್ಥನೆ ಮಾಡ್ಕೊಳ್ತೀರಿ ಅಂದ್ರೆ, ಬೌನ್ಸರ್ಗಳನ್ನ ಕರೆ ತರಿಸಿ ತಪ್ಪು ಮಾಡಿರುವಂತ ನೀವು. ಅವ್ನ ಎಂಪ್ಲಾಯ್ ತರ ಕಾಣ್ತಾ ಇದ್ದಾನ? ನಿಮ್ಮ ಹತ್ರ ವಿಜುವಲ್ಸ್ ಇದೆಯಲ್ಲ, ಅವ್ರ ಐಡಿ ಕಾರ್ಡ್ ಇದೆ, ಅವ್ರ ಬೇಕಾದ್ರೆ ಕರೆಸಿ ನಿಮ್ ಮುಂದೆ ಮಾತಾಡಿಸ್ತೀವಿ. ಅವ್ರ ಎಂಪ್ಲಾಯ್ ಇರೋದಕ್ಕೆ ನಿಮ್ಗೆ ಏನ್ ಬೇಕು ಸಾಕ್ಷಿ ನಮ್ಮ ಹತ್ರ ಇದೆ. ಅಲ್ಲ, ಯೂನಿಫಾರ್ಮ್ ಹಾಕ್ಬೇಕು, ಅವಾಗ ಗೊತ್ತಾಗೋದು ಅವ್ನ ಎಂಪ್ಲಾಯಿ ಅಂತ. ಕಾಕಿ ಬಟ್ಟೆ ಇದೆ, P1 ಅದು ಯೂನಿಫಾರ್ಮ್. ಅಮೃತರಾಜ್ ಅವರೇ, ನಮ್ ಪ್ರಶ್ನೆ ಇರೋದೀಗ ಅವ್ರ ಎಂಪ್ಲಾಯಿ ಸಿಬ್ಬಂದಿ ಅನ್ನೋದು ನಮ್ಗೆ ಎಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ. ಆದ್ರೆ ನೀವು ಬೌನ್ಸರ್ಗಳನ್ನ ಕರೆಯೋದಕ್ಕೆ ಅನುಮತಿ ಯಾರು ಕೊಟ್ರು? ಅಲ್ಲ, ಹಲ್ಲೆ ಮಾಡೋದಕ್ಕೆ ಯಾರು ಅನುಮತಿ ಕೊಟ್ರು ಅವ್ರಿಗೆ? ನಾನು ಅದನ್ನ ಮಾತಾಡ್ಕೊಂತೀನಿ. ಅವ್ನು ಬಂದು ಹೇಳಿ, ಯಾರೋ ಏನ 4ನೇ ದರ್ಜೆ ನೌಕರ ಇದೆ ಅಂತ ಬಂದು ಅದು ಹೇಳಿ, ನಾವು ಮಾತಾಡ್ತೀವಿ. ಆದ್ರೆ ನೀವು ಇದನ್ನ ಈ ಮಟ್ಟಕ್ಕೆ ಯಾಕೆ ಮಾಡ್ತಾ ಇದೀರಾ? ಅಮೃತರಾಜ್ ಅವರೇ, ಇಷ್ಟೊತ್ತು ಅವ್ನು ನೌಕರನೇ ಅಲ್ಲ ಅಂತ ಹೇಳಿದ್ರಿ. ಈಗ ನಮ್ ನೌಕರ ಕರ್ಸಿ ಮಾತಾಡ್ತೀನಿ ಅಂತ ಒಪ್ಕೊಳ್ತೀರಿ. ನಿಮ್ಮಲ್ಲೇ ದ್ವಂದ್ವ ಇದೆ. ಯಾಕಂದ್ರೆ ನೀವು ಬೌನ್ಸರ್ ಕರ್ಸಿರೋದೇ ಫಸ್ಟ್ ಆಫ್ ಆಲ್ ತಪ್ಪು ಮಾಡಿದಿರಿ. ಬೌನ್ಸರ್ ಕರ್ಸಿಬಿಟ್ಟು ಬೌನ್ಸರ್ಗಳು ಅಲ್ಲೇ ಮಾಡಿದ್ದಾರೆ. ಸಿಬ್ಬಂದಿ ಮೇಲೆ, ಅಧಿಕಾರಿಗಳ ಮೇಲೆ ಬೆಳಗ್ಗೆಯಿಂದ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಅದೆಲ್ಲ ದೃಶ್ಯಾವಳಿಯನ್ನು ಕೂಡ ನಮ್ಮ ನ್ಯೂಸ್ ಫಸ್ಟ್ ಬಳಿ ಇದೆ. ನಾವು ಸುಮ್ಮನೆ ನಿಮ್ಗೆ ಯಾವುದೇ ಕಾರ್ಯಕ್ರಮ ಮಾಡ್ತಾ ಇದೀರಿ ಅಂತ ನಿಮ್ಗೆ ವಿರೋಧ ಮಾಡ್ತಾ ಇಲ್ಲ. ಅದು ನೀವು ನಮ್ಗೆ ಯಾವುದೇ ಪರ್ಸನಲ್ ಟಾರ್ಗೆಟ್ ಕೂಡ ಅಲ್ಲ. ಇಲ್ಲಿ ಒಬ್ಬ ಸಿಬ್ಬಂದಿಗೆ ಅನ್ಯಾಯ ಆಗಿದೆ, ಒಬ್ಬ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಅದಕ್ಕೆ ಆನ್ಸರ್ ಮಾಡಿ. ನೀವು ಕನ್ನಡದ ಕಾರ್ಯಕ್ರಮವನ್ನು ಇದಕ್ಕೆ ಅಡ್ಡ ಯಾಕೆ ತರ್ತಾ ಇದ್ದೀರಿ? ಇಲ್ಲಿ ನಮ್ಮ ಕಾರ್ಯಕ್ರಮ ನಿಮ್ ಕಾರ್ಯಕ್ರಮ ಬಗ್ಗೆ ನಮ್ಮ ಪ್ರಶ್ನೆನೇ ಇಲ್ಲ. ಇಲ್ಲಿ ನಿಮ್ ಕಾರ್ಯಕ್ರಮದ ಬಗ್ಗೆ ನಮ್ಮ ಪ್ರಶ್ನೆನೇ ಇಲ್ಲ. ಇಲ್ಲಿ ನಿಮ್ ಕನ್ನಡದ ಕಾರ್ಯಕ್ರಮದ ಬಗ್ಗೆ ಪ್ರಶ್ನೆ ಇಲ್ಲ. ನಮ್ಮ ಬೆಂಬಲ ಸದಾ ಇರುತ್ತೆ. ನಿಮ್ಮ ಕನ್ನಡ ರಾಜ್ಯೋತ್ಸವದಂತ ಕಾರ್ಯಕ್ರಮಗಳಿಗೆ ರಾಜ್ಯಾದ್ಯಂತ ನಮ್ಮ ಕನ್ನಡ ಚಾನೆಲ್ ಆಗಿ ನಮ್ಮ ಬೆಂಬಲ ಸದಾ ಇರುತ್ತೆ. ಆದ್ರೆ ನಾವು ಪ್ರಶ್ನೆ ಮಾಡ್ತಿರುವಂತದ್ದು, ನೀವು ಕರೆ ತಂದಿರುವಂತಹ ಬೌನ್ಸರ್ಗಳು ಒಬ್ಬ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದರೆ, ತಳಿತಕ್ಕೆ ಒಳಗಾಗಿದ್ದಾರೆ. ಇವರ ಪರವಾಗಿ ನೀವು ಏನ್ ಹೇಳ್ತೀರಿ? ಸುಮ್ಮನೆ ನಿಮ್ಮಂತವ್ರನ್ನ ನೋಡಿದೀನಿ, ಶೋಭೆ ತರ್ತಾ. ಅಮೃತರಾಜ್ ಅವರೇ, ನಿಮ್ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ನೀವು ಕನ್ನಡ ರಾಜ್ಯೋತ್ಸವನ್ನ ಹೇಳೋದು ತರಬೇಡಿ. ನೀವು ಇಲ್ಲಿ ಸಿಬ್ಬಂದಿಗೆ ಹಲ್ಲೆ ಮಾಡಿರೋ ವಿಚಾರವಾಗಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ಹೇಳಿ. ಕಾನೂನು ಇದೆ, ಕಾನೂನು ಪ್ರಕಾರ ಹೋಗ್ತೀವಿ ಬಿಡಿ. ನಾವು ಕಾನೂನು ಪ್ರಕಾರನೇ ಕೇಳ್ತಾ ಇದೀವಿ. ಕಮಿಷನರ್ ಪರ್ಮಿಷನ್ ತಗೊಂಡಿಲ್ಲ, ವಿಶೇಷ ಆಯುಕ್ತರ ಪರ್ಮಿಷನ್ ಅನ್ನು ಕೂಡ ತೆಗೆದುಕೊಂಡಿಲ್ಲ. ಆಯ್ತು, ನಾವು ಮಾಡ್ತೀವಿ. ನೀವ್ ಯಾಕೆ ಕೇಳ್ತೀರಾ? ನಾನು ಇದೀನಿ, ಸಾಹೇಬ್ರ ಹತ್ರ ಮಾತಾಡ್ತೀನೋ. ನಿಮ್ಗೆ ಕಾರ್ಯಕ್ರಮ ಹಾಳು ಮಾಡ್ತಾರ ನೀವು? ಸರಿ, ಮಾತಾಡಿ. ಕಮಿಷನರ್ ಹೇಳಿದ್ದಾರೆ, ವಿಶೇಷ ಆಯುಕ್ತರಾಗಿರುವಂತಹ ಮಂಜುನಾಥ್ ಅವರು ಆಡಳಿತ ವಿಭಾಗದವರು ಹೇಳಿದ್ದಾರೆ, ನಿಮಗೆ ಕರೆ ಮಾಡಿ ತಿಳಿಸಿದ್ದಾರೆ. ಇಲ್ಲಿ ಇದು ಪಬ್ಲಿಕ್ ಆಫೀಸ್, ಇದು ನೀವು ಕರೆಸೋದಕ್ಕೆ ಯಾವ ಅನುಮತಿ ಕೊಟ್ರಿ? ಇವರು ದೊಡ್ಡದಾಕ್ರಿ ಮಾಡ್ತಾ ಇದೀರಾ ನೀವು? ನಾನು ಸಾಹೇಬ್ರ ಹತ್ರ ಮಾತಾಡ್ತೀನಿ, ನೀವು ಯಾಕೆ ದೊಡ್ಡ ಮಾಡ್ತಾ ಇದೀರಾ ಇದನ್ನ? ಹಿಂಗ ಅರ್ಧ ಗಂಟೆ 15 ನಿಮಿಷ. ಅಮೃತರಾಜ್ ಅವರೇ, ಇಲ್ಲಿ ನೌಕರ ಕಣ್ಣೀರ್ ಆಗ್ತಾ ಇದ್ದಾನೆ, ನಿಮ್ಗೆ ಅದು ಕಾಣಿಸ್ತಾ ಇಲ್ವಾ? ನಿಮ್ ತಪ್ಪೆ ನಿಮ್ಗೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇಲ್ಲಿ ಈಗ ಒಬ್ಬ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ, ಆತ ಕಣ್ಣೀರ್ ಆಗ್ತಾ ಇದ್ದಾನೆ. ಆತನಿಗೆ ನ್ಯಾಯ ಕೊಡಿಸಬೇಕಾದಂತ ನೀವು ನೌಕರ ಸಂಘದ ಅಧ್ಯಕ್ಷರಾಗಿದ್ದೀರಿ, ಅವ್ರ ಪರವಾಗಿ ನಿಂತ್ಕೊಳ್ಳಿ. ಕೊರೋನಾ ಬಂದು ಸತ್ತಿದ್ದಾರೆ, ಬನ್ನಿ ನ್ಯಾಯ ಒದಗಿಸಿ. ಅವ್ರ ಮನೆಯವ್ರ ಇಡೀ ಕುಟುಂಬ ಬೀದಿಗೆ ಬಂದಿದೆ. ಕೊರೋನಾ ಬಂದು 12 ಜನ ಅಧಿಕಾರಿ. ಅಮೃತರಾಜ್ ಅವರೇ, ನಾವು ಬೇರೆ ವಿಚಾರ ನಾವು ಇಲ್ಲಿ ಕೇಳ್ತಾ ಇಲ್ಲ ನಿಮ್ಗೆ. ನಾವು ಕೇಳ್ತಿರುವಂತದ್ದು ಯಾವುದೇ ನೀವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಇಲ್ಲಿ ನಾವು ಕೇಳ್ತಿರುವಂತದ್ದು, ನೀವು ಕರೆ ತಂದಿರೋ ಬೌನ್ಸರ್ಗಳಿಂದ ಹಲ್ಲೆ ಆಗಿದೆ, ಈ ಬಗ್ಗೆ ಏನು ಹೇಳ್ತೀರಾ? ಒಬ್ಬ ಸಿಬ್ಬಂದಿ ಮೇಲೆ, ಬಿಬಿಎಂಪಿ ಸಿಬ್ಬಂದಿ ಮೇಲೆ ಹಲ್ಲೆ ಆಗಿದೆ. ನನಗಿನ್ನೂ ಖಚಿತ ಆಗಿಲ್ಲ, ನಮ್ಮ ಅವನು ನೌಕರ ಅಂತ ಖಚಿತ ಆಗಿಲ್ಲ. ನಿಮಗೆ ಪ್ರಚಾರಕ್ಕೋಸ್ಕರ ಕನ್ನಡ ಅಂದ್ರೆ ಸಾರ್ವಜನಿಕರ ಮೇಲೆ ತಳಿತ ಮಾಡಬಹುದಾ? ಓಕೆ, ಸಿಬ್ಬಂದಿ ಅಲ್ಲೇ ಇದ್ರು ಸಾರ್ವಜನಿಕರ ಮೇಲೆ ತಳಿತ ಮಾಡಬಹುದಾ? ಅಮೃತರಾಜ್ ಅವರೇ, ನೀವು ಕರೆ ತಂದಿರುವಂತ ಬೌನ್ಸರ್ಗಳು ಸಾರ್ವಜನಿಕರ ಮೇಲೆ ತಳಿತ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ? ನೀವು ಅವಕಾಶ ಕೊಟ್ಟಿದ್ದೀರಾ ಹೇಳಿ? ಸಾರ್ವಜನಿಕರ ಮೇಲೆ ಅವ್ರು ಹಲ್ಲೆ ಮಾಡಬಹುದಾಗಾದ್ರೆ? ಇಲ್ಲ, ನಾನು ಮಾತಾಡ್ತಿದ್ದೆ, ನೀವು ಅದನ್ನ ದೊಡ್ಡ ಮಾಡಿದ್ದೀರಾ ಅಷ್ಟೇ. ನಾವು ದೊಡ್ಡದು ಮಾಡ್ತಾ ಇಲ್ಲ. ನಮ್ಮ ಕ್ಯಾಮೆರಾದಲ್ಲಿ ಎಲ್ಲ ದೃಶ್ಯಾವಳಿಗಳು ಕೂಡ ಆಯ್ತು. ಅದನ್ನ ನೀವ್ ಯಾಕೆ ದೊಡ್ಡ ಮಾಡ್ತಿದ್ದೀರಾ? ನೋಡಿ, ಕಾರ್ಯಕ್ರಮ ಮಾಡ್ತಾ ಇದೀವಿ, ನೀವೇನ್ ಬೇಕಾದ್ರೂ ಹಾಕೊಳ್ಳಿ. ಅಮೃತರಾಜ್ ಅವರೇ, ನೀವ್ ಈ ರೀತಿ ನಡ್ಕೊಂಡ್ರೆ ನಿಮ್ ಕಾರ್ಯಕ್ರಮ ಆದ್ರೂ ಚೆನ್ನಾಗಿ ಹೋಗೋದಕ್ಕೆ ಸಾಧ್ಯನಾ ಹೇಳಿ? ನೀವೇ ಕಾರಣಕರ್ತರು.
ನಮ್ಮ ಕಾರ್ಯಕ್ರಮ ಏನಾದ್ರೂ ಆದ್ರೂ ನಾವು ನಿಮ್ಮ ಮೇಲೇನೆ ನಾವು ಕೇಸ್ ಹಾಕೋದು. ಅಮೃತರಾಜ್ ಅವರೇ, ನಾವು ನಿಮ್ಮ ಕಾರ್ಯಕ್ರಮದ ಬಗ್ಗೆ, ಕನ್ನಡ ರಾಜ್ಯೋತ್ಸವದ ಬಗ್ಗೆ ಎಲ್ಲೂ ಕೂಡ ನಾವು ಸುದ್ದಿಯನ್ನು ಪ್ರಸಾರ ಮಾಡಿಲ್ಲ. ಆದ್ರೆ ನೀವು ಅದನ್ನ ಹೇಳಿ ತರ್ತಾ ಇದ್ದೀರಿ. ಕನ್ನಡ ರಾಜ್ಯೋತ್ಸವವನ್ನ ಈ ಒಂದು ವಿಚಾರಕ್ಕೆ ನೀವು ಹೇಳಿ ತಂದಿದ್ದೀರಿ. ನಾವು ಕೇಳ್ತಿರೋದು ಸಿಬ್ಬಂದಿ ಮೇಲೆ ಹಲ್ಲೆ ಆಗಿದೆ. ಕಾರಣ ಸಿಬ್ಬಂದಿ ಹಲ್ಲೆ ಆಗಿದ್ರೆ ನಾವು ಖಚಿತಪಡಿಸ್ಕೊಂತೀವಿ, ಅದಕ್ಕೇನಿದೆ ಪರಿಹಾರ ಮಾಡ್ತೀವಿ. ಇದು ಕಾರಣಕರ್ತರು ನೀವು. ಏನೋ ಒಂದು ಕಾಂಪೌಂಡಲ್ಲಿ ರಾಜಸ್ಥಾನ ಮಾಡ್ತಾ ಇದ್ದಾರೆ, ಮಾಡ್ಲಿ ಅನ್ನೋದು ಬಿಟ್ಬಿಟ್ಟು ಈ ಮಟ್ಟಕ್ಕ. ಅಮೃತರಾಜ್ ಅವರೇ ಕೇಳಿಸ್ಕೊಳ್ಳಿ, ನಾವು ನಿಮ್ಮ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ನಮ್ಮ ಪ್ರಶ್ನೆ ಇರುವಂತದ್ದು ನಿಮ್ಮ ಸಿಬ್ಬಂದಿಗೆ ಹಲ್ಲೆ ಆಗಿದೆ, ಇದ್ರ ಪರವಾಗಿ ಏನು ಹೇಳ್ತೀರಾ ಅಂತ ಕೇಳ್ತಾ ಇದ್ವಿ. ಆದ್ರೆ ನೀವು ಈ ವಿಚಾರವಾಗಿ, ಹಲ್ಲೆ ವಿಚಾರವಾಗಿ ಕನ್ನಡ ರಾಜ್ಯೋತ್ಸವನ್ನ ಮಧ್ಯದಲ್ಲಿ ಹೇಳಕ್ ತರ್ತಾ ಇದ್ದೀರಿ. ಹೌದು, ಅಧಿಕಾರಿ ನೌಕರು 12 ಜನ ಕೊರೋನಾ ಬಂದು ಸತ್ತಿದ್ದಾರೆ. ಅವ್ರಿಗೆ ಏನ್ ಪರಿಹಾರ ಆಯ್ತಾ ಅಂತ ನೋಡಿ. ಅಮೃತರಾಜ್ ಅವರೇ, ನೀವು ಕರೋನಾ ವಿಚಾರ ಹೇಳ್ತಾ ಇದ್ದೀರಿ. ಈಗ ನಾವು ಕೇಳ್ತಿರುವಂತದ್ದು, ಈಗ ಬೆಳಿಗ್ಗೆಯಿಂದಲೂ ಕೂಡ ಕೇಂದ್ರ ಕಚೇರಿ ಒಳಗಡೆ ಅಧಿಕಾರಿ ಸಿಬ್ಬಂದಿಯನ್ನು ಒಳಗಡೆ ಬಿಡ್ತಾ ಇಲ್ಲ, ವಾಹನಗಳನ್ನ ಒಳಗಡೆ ಬಿಡ್ತಾ ಇಲ್ಲ. ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ರು. ಅದೇ ವಿಚಾರವಾಗಿ ಪ್ರಶ್ನೆ ಮಾಡಿದಕ್ಕೆ ಒಬ್ಬ ಬಿಬಿಎಂಪಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ವಿಚಾರವಾಗಿ ಮಾತಾಡಿ. ನೀವು ಕನ್ನಡ ರಾಜ್ಯೋತ್ಸವನ ಯಾಕೆ ಹೇಳ್ತಾ ಇರ್ತಾ ಇದ್ದೀರಿ? ಕರೋನಾ ವಿಚಾರನ ಯಾಕೆ ಹೇಳ್ತಾ ಇರ್ತಾ ಇದ್ದೀರಿ? ಅಮೃತರಾಜ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದಿವೇಶ್ರೀ, ಅಮೃತರಾಜ್ ಏನಿದ್ರೆ ನೌಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಯಾಕಂದ್ರೆ ಅವರು ನೌಕರರ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು. ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತವರು. ಯಾಕಂದ್ರೆ ಇವರು ಕಾನೂನು ಬಾಹಿರವಾಗಿ ಅನುಮತಿ ಇಲ್ಲದೆ ಬೆಳಿಗ್ಗೆಯಿಂದಲೂ ಕೂಡ ಬೌನ್ಸರ್ಗಳನ್ನು ನೇಮಕ ಮಾಡಿದ್ದಾರೆ. ಅವರು ಕನ್ನಡ ರಾಜ್ಯೋತ್ಸವ ಮಾಡಿ ಏನ್ ಮಾಡ್ತಾ ಇದ್ದಾರೆ, ಅದು BBMP ಇಂದಲೂ ಕೂಡ ಸಹಕಾರ ಸಿಗುತ್ತೆ, ಪ್ರತಿ ವರ್ಷ ಕೂಡ ಮಾಡ್ತಾರೆ. ನಮ್ಮಿಂದಲೂ ಕೂಡ ಅವರಿಗೆ ಸದಾ ಸಹಕಾರವನ್ನು ಕೊಡ್ತೀವಿ. ಆದ್ರೆ ನಮ್ಮ ಪ್ರಶ್ನೆ ಇರೋದು ಕನ್ನಡ ರಾಜ್ಯೋತ್ಸವ ಅವರು ಮಾಡ್ತಿರುವಂತಹ ಖಾಸಗಿ ಕಾರ್ಯಕ್ರಮದ ಬಗ್ಗೆ ಅಲ್ಲ. ಆದ್ರೆ ಅವರು ಕಾನೂನು ಬಾಹಿರವಾಗಿ ಅನುಮತಿ ಇಲ್ಲದೆ ಬೆಳಿಗ್ಗೆಯಿಂದ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಂತಹ ಅಧಿಕಾರಿ ಸಿಬ್ಬಂದಿ ನೌಕರರಿಗೆ ಒಂದು ರೀತಿ ಕಿರುಕುಳ ಕೊಡುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಯಾರು ಒಳಗಡೆ ಬರುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿರ್ಬೋದು, ಅಧಿಕಾರಿ ನೌಕರರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವಂತಹ ದೃಶ್ಯಾವಳಿಗಳು ಕೂಡ ನಮ್ಮಲ್ಲಿ ಇವೆ. ಅಂದ್ರೆ ಅವರು ಯಾರು ಕೂಡ ಒಳಗಡೆ ಬರೋದಕ್ಕೆ ಅವರು ಅಡ್ಡಿಪಡಿಸ್ತಾ ಇದ್ದಾರೆ, ಕೆಲಸ ಮಾಡೋದಕ್ಕೂ ಬಿಡ್ತಾ ಇಲ್ಲ. ಇದನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಅಟೆಂಡರ್, BBMP ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಅಟೆಂಡರ್ ಮೇಲೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅಮೃತರಾಜ್ ಅವರು ತಮ್ಮ ತಪ್ಪನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಕನ್ನಡ ರಾಜ್ಯೋತ್ಸವವನ್ನ ಅಡ್ಡ ತರ್ತಾ ಇದ್ದಾರೆ, ಎಳೆದು ತರ್ತಾ ಇದ್ದಾರೆ. ನಮ್ಮ ಪ್ರಶ್ನೆ ಇರುವಂತದ್ದು ಇಲ್ಲಿ, ಆತನ ಮೇಲೆ, ಸಿಬ್ಬಂದಿ ಮೇಲೆ ಹಲ್ಲೆ ಮಾಡೋದಕ್ಕೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟರು, ಯಾರು ರೈಟ್ಸ್ ಕೊಟ್ಟರು? ಯಾಕಂದ್ರೆ ಇಲ್ಲಿ ಕಮಿಷನರ್ ಪರ್ಮಿಷನ್ ತಗೊಂಡಿಲ್ಲ ಬೌನ್ಸರ್ಗಳನ್ನು ಕರೆತರೋದಕ್ಕೆ. ಆಡಳಿತ ವಿಭಾಗದ ವಿಶೇಷ ಆಯುಕ್ತರಾಗಿರುವಂತಹ ಮಂಜುನಾಥ್ ಅವರ ಅನುಮತಿ ಇಲ್ಲ. ಹೀಗಿದ್ರು ಕೂಡ ಅವರು ಬೌನ್ಸರ್ಗಳನ್ನ ನೇಮಕ ಮಾಡಿ ಒಂದ್ ರೀತಿ ಕೆಲಸಕ್ಕೆ ಅಡ್ಡಿ ಮಾಡಿದ್ದಾರೆ, ಜೊತೆಗೆ ಹಲ್ಲೆ ಮಾಡಿದ್ದಾರೆ. ಇದ್ಯಾವುದು ಕೂಡ ಅಮೃತರಾಜ್ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ರೈಟ್ ರಘು, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇಲ್ಲಿ ಪ್ರಶ್ನೆ ಎದ್ದಿರೋದಿಷ್ಟೇ, ಬೌನ್ಸರ್ಗಳ ನೇಮಕಕ್ಕೆ ಅವಕಾಶವೇ ಇರೋದಿಲ್ಲ, ಅಂಥದ್ರಲ್ಲೂ ಬೌನ್ಸರ್ ನೇಮಕ ಆಗಿದೆ. ಸಾರ್ವಜನಿಕರಿಗೆ ಸಂದರ್ಭದಲ್ಲಿ ಎಂಟ್ರಿ ಇರೋದಿಲ್ಲ, ಅಂತ ಸಂದರ್ಭದಲ್ಲೂ ಕೂಡ ಅಟೆಂಡರ್ ಮೇಲೆ ಬೌನ್ಸರ್ಸ್ ಹಲ್ಲೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಬಂದಂತಹ ಉತ್ತರವನ್ನ ಅಮೃತರಾಜ್ ಯಾವ ರೀತಿ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ನೀವು ಕೂಡ ನೋಡಿದ್ದೀರಿ. ಸೊ ಇಷ್ಟರ ಮಟ್ಟಿಗೆ ಆಗಿರುವಂತಹ ಬೆಳವಣಿಗೆಯಲ್ಲಿ ಇದರ ಹೊಣೆ ಹೊತ್ಕೊಳ್ಳೋದಾದ್ರೂ ಯಾರು ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ